ಸಬ್ ರಿಜಿಸ್ಟರ್ ವ್ಯಾಲ್ಯೂಗಿಂತ ಜಾಸ್ತಿ ಏನಿಲ್ಲ, 24 ರೂಪಾಯಿ ಕಮ್ಮಿ ಬಿಟ್ಟು ಅಂತ ಒಂದೇ ಕಾರಣಕ್ಕಾಗಿ ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿ 13 ವರ್ಷಗಳ ಕಾಲ ಆ ಕೇಸ್ ನಡೀತು. ದಾಸಣ್ಣ ಅವಾಗ ಪ್ರೆಸಿಡೆಂಟ್ ಆಗಿದ್ದು, ನಾನು ಅವಾಗ ನಗರಸಭೆ ಸದಸ್ಯ. 13 ವರ್ಷಗಳಾದ ಮೇಲೆ ಅದು ಕೇಸ್ ಒಂದು ಫೈನಲ್ ಆಯ್ತು. ಅಲ್ಲಿ ಏನ್ ಬಂತು? ರೆವಿನ್ಯೂ, ಕಂದಾಯವನ್ನು ನಗರಸಭೆಗೆ ಬರ್ಬೇಕಾದ್ರೆ ಕಂದಾಯವನ್ನು ಕಮ್ಮಿ ರೀತಿಯಲ್ಲಿ ನೀವು ಅದನ್ನ ಹರಾಜು ಬಿಟ್ಟಿದ್ರಿಂದ ಅದನ್ನ ಕೇಸ್ ನಡೀತು. ಈ ಹುಲ್ಲು ಮಾರ್ಕೆಟ್ ಕಥೆನೂ ಇಷ್ಟೇ. ಇವ್ರು ಏನ್ ಹೇಳ್ತಾರೆ, ಎಲ್ಲಾ ಶಿಥಿಲವಾಗಿತ್ತು, ಅದನ್ನ ಹೊಡೆದಾಗದೆ PWD ಅವನು ಇಂಜಿನಿಯರ್ ಕೊಡೋ ರಿಪೋರ್ಟ್ ಅನ್ನ ಇವ್ರು ಕೊಟ್ಕೊಂಡು ಮಾತಾಡ್ತಾರೆ. ನಾನ್ ಕೇಳ್ತೀನಿ, ಹುಲ್ಲು ಮಾರ್ಕೆಟ್ ಬಿಟ್ಟು ಮುಂದಕ್ಕೆ ಬಂದಾಗ ಹಸು ಕಟ್ಟೋ ತಂಗುದಾಣ ಐತಲ್ಲ, ಮಾಟುವಂಡಿ ಸ್ಟ್ಯಾಂಡ್, ಅದು ಬಂದು 2016ರಲ್ಲಿ ಬಂದು ಟೆಂಡರ್ ಕೊಡ್ತಾರೆ. ಕೊಟ್ಟಾಗ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ಅವರೇ ಸ್ವಂತ ಹಣದಿಂದ ಅಲ್ಲಿರುವ 14 ಅಂಗಡಿಯವರು ಕಟ್ಕೋಬೇಕು ಅಂದಾಗ ಅವರು ದುಡ್ಡಾಕಿ ಕಟ್ಕೊಳ್ಳೋವಾಗ ಅರ್ಧದಲ್ಲಿ ಅದು ಎಡವಟ್ಟಾಗಿ ನಿಂತೋಗುತ್ತೆ. ಅದು ಅಲ್ಲಿಗೆ ಸ್ಟಾಪ್ ಆಗಿರ್ತದೆ. ಇವನು PWD ಇಂಜಿನಿಯರ್ ಅನ್ನು ಕೊಡ್ತಾನೆ, ಎಲ್ಲವೂ ಶಿಥಿಲವಾಗಿದೆ ಅನ್ನೋವಾಗ 16ರಲ್ಲಿ ಕಟ್ಟಿದ ಅಂಗಡಿ ಹೆಂಗ್ ಶಿಥಿಲವಾಗಿರ್ತದೆ? ಅದನ್ನು ಸೇರಿ ಹೊಡೆದಾಕಿದ್ದಾಗಿಂದ ಇವಾಗ ಇವ್ರು ಏನ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಇದಕ್ಕೆ ಬಂದು ಸಾಲ ತಗೊಂಡು ಇಲ್ಲಿ ಕಟ್ಟಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದು ಯಾಕಂದ್ರೆ ಎಲ್ಲ ಕಾಪಿ ನಿಮ್ಗೆ ಕೊಡ್ತೀನಿ. ಆದ ಕಾರಣದಿಂದ ಇದ್ದ ಕೌನ್ಸಿಲಿಂಗ್ ಬಾಡಿನಲ್ಲಿ ಏನಾಗಿದೆ ಅಂದ್ರೆ ಅದರಲ್ಲಿ ಒಂದು ವಿಷಯ ನಿಮ್ಗೆ ತಿಳಿಸ್ಬಿಡ್ತೀನಿ. ಇದು ಒಳ್ಳಲ್ಲವರಿದ್ದ ರೀತಿಯಲ್ಲಿ ನಡೆದ ಸಾಮಾನ್ಯ ಸಭೆಗಳ ಬುಕ್ 2020ರಿಂದ 26ರವರೆಗೂ ತಗೊಂಡಿದ್ದೀನಿ ನಾನು ಬುಕ್. ಇದನ್ನ ಈ ಬುಕ್ ನಲ್ಲಿ ಏನಾಗುತ್ತೆ ಅಂದ್ರೆ, ಮುನ್ಸಿಪಲ್ ಆಕ್ಟ್ ಪ್ರಕಾರ ಒಂದು ಸಾಮಾನ್ಯ ಸಭೆ ನಡೆದಾಗ ಆ ಸಭೆಯಲ್ಲಿ ತೀರ್ಮಾನಗಳಾದಾಗ ಒಂದು ಕಡೆ ಬಂದು ಅಧ್ಯಕ್ಷನ ಸಹಿ ಬರಬೇಕು, ಇನ್ನೊಂದು ಕಡೆ ಪೌರಾಯುಕ್ತರ ಸಹಿ ಬರಬೇಕು. ಅಪ್ ಟು ಇಂದಿರಾ ಗಾಂಧಿ ಅವರು ಮುಗಿಸೋವರೆಗೂ ಬರೀ ಅಧ್ಯಕ್ಷ ಸಹಿ ಮಾತ್ರ ಇದ್ರಲ್ಲಿ ಬಂದಿದೆ. ಇದಕ್ಕೆ ಹೊಣೆಗಾರ ಯಾರು ಆಗ್ತಾರೆ ಅಂದ್ರೆ, ಈ ಅಧ್ಯಕ್ಷಗಳು, ಆ ಸಾಮಾನ್ಯ ಸಭೆಯ ಕೌನ್ಸಿಲರ್ಗಳು ಆಗ್ತಾರೆ. ಯಾಕಿದೆಲ್ಲ ಮುನ್ಸಿಪಲ್ ಆಕ್ಟ್ ಬುಕ್ ಹೇಳ್ತಾ ಇರೋದು ಕಾರ್ಯಕ್ರಮಗಳಲ್ಲಿ ಈ ತರ ಇದೆ. ನಾವಿರೋವಾಗ್ಲೂ ಅಷ್ಟೇ, ಒಂದು ಸಾಮಾನ್ಯ ಏನೇ ಆಗ್ಲಿ, ಹಣಕಾಸು ಆಗ್ಲಿ, ಇನ್ನೊಂದಾಗ್ಲಿ ಆಗುವಾಗ ಒಂದ್ ಕಡೆ ಪೌರಾಯುಕ್ತರು, ಒಂದ್ ಕಡೆ ಅಧ್ಯಕ್ಷ ಬರಬೇಕು. ಆದ್ರೆ ಇವರು 2020ರಿಂದ ಇದುವರೆಗೂ ಬರೀ ಅಧ್ಯಕ್ಷ ಸಹಿ ಮಾತ್ರ ಈ ಬುಕ್ಗಳಲ್ಲಿದೆ. ಆದ ಕಾರಣವಾಗಿ ಇವತ್ತು ಹುಲ್ಲು ಮಾರ್ಕೆಟ್ ನಲ್ಲಿ ಹೊಡೆದಿರೋ ಅಂಗಡಿಗಳಿಗೆ ಆ ದಿನದಲ್ಲಿದ್ದ 35 ಕೌನ್ಸಿಲರ್ ಇದ್ರಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಕಾನೂನು ವಿರುದ್ಧವಾಗಿ ಹೋಗಿದ್ದಾರೆ. ಕಾನೂನು ವಿರುದ್ಧವಾಗಿ ಹೋದಾಗ ಅಲ್ಲಿ ನಗರಸಭೆಗೆ ನಷ್ಟ ಆಗಿದೆ. ಹೆಂಗ್ ನಷ್ಟ ಆಗಿದೆ? ತಿಂಗಳಿಗೆ ಎಷ್ಟು ವರಮಾನ ಬರ್ತಾ ಇತ್ತು? ಇದು ಹೊಡೆದೆಷ್ಟು 6 ತಿಂಗಳಾಯ್ತು. ಈ 6 ತಿಂಗಳಿಂದ ವರಮಾನ ಎಷ್ಟು ಕಟ್ಟಾಯ್ತು? ಇನ್ನು ಇವರು ಮುಗಿಸೋ ಅಷ್ಟೊತ್ತಿಗೆ ಇನ್ನು 1 ವರ್ಷ 2 ವರ್ಷ ಆಗ್ತದೆ. ಅದುವರೆಗೂ ವರಮಾನ ಏನಾಯ್ತು? ವರಮಾನ ಕಟ್ಟಾಯ್ತು. ಇದ್ರ ಬಗ್ಗೆ ಜ್ಯೋತಿ ಬಾಸ್ ಅವರು ಕೋರ್ಟ್ ನಲ್ಲಿ ಕೇಸ್ ಲಾಂಚ್ ಮಾಡ್ತವೆ, ಇದನ್ನ ಬಿಡೋದಿಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಏನಂದ್ರೆ ಈ ಹುಲ್ಲು ಮಾರ್ಕೆಟ್ ಕತೆಗೆ ಬಂದಾಗ ಇವತ್ತು 116 ಕುಟುಂಬಗಳು ಬೀದಿ ಪಾಲ್ ಮಾಡಿದ್ರು. ಒಂದು, ಇವರು ಹೊಡೆಯೋದಕ್ಕೆ ಮುಂಚೆ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ಟಿರ್ಬೇಕಾಗಿತ್ತು. ಯಾಕಂದ್ರೆ ಅವರು ಬಾಡಿಗೆ ಕಟ್ಕೊಂಡು ಕಾಲದಿಂದ ಬದುಕ್ತಾ ಇದ್ದಾರೆ. ಇಲ್ಲಪ್ಪ, ನಿಮ್ಗೆ ಈ ಕಡೆ ದಾರಿ ತೋರಿಸಿದೀವಿ, ನೀವು ಇಲ್ಲೋಗಿ ಬದುಕೊಳ್ಳಿ, ನಾವ್ ಇದನ್ನೆಲ್ಲ ಆದ್ಮೇಲೆ ನಿಮಗೆ ಅಲ್ಲೇ ಅಲಾಟ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೇಕು. ಇವತ್ತಿನ ಕಾನೂನು ಪ್ರಕಾರ ಬಂದು ಅವರಿಗೆ ಅಲಾಟ್ಮೆಂಟ್ ಮಾಡಕ್ ಬರೋದಿಲ್ಲ, ರಿಕ್ರೂಟ್ಮೆಂಟ್ ಪ್ರಕಾರ. ಆದ್ದರಿಂದ ಇದಕ್ಕೆ ಯಾರು ಮುಂದಾಳತ್ವ ವಹಿಸಿದ್ರು ಅವರು ಮೊದಲು ಆ 116 ಅಂಗಡಿ ಕುಟುಂಬಸ್ಥರಿಗೆ ಮೊದಲು ದಾರಿ ತೋರಿಸ್ಬೇಕು. ಇವತ್ತು ಅಲ್ಲಿದ್ದ ಸಾಮಾನುಗಳನ್ನ ಹೊಡೆದು ಏನ್ ಮಾಡಿದ್ರೋ ಗೊತ್ತಿಲ್ಲ, ಎಲ್ಲಾ ನಗರಸಭೆಗೆ ಬರಲೇ ಇಲ್ಲ. ಇವತ್ತು 40 ಲಕ್ಷಕ್ಕೆ ಬೇರೆ ಅದನ್ನ ಹೊಡೆದಿದ್ದಕ್ಕೆ ಬಂದು ಬಿಲ್ ಇಟ್ಕೊಂಡು ಕೂತವ್ರೆ ಅಂಗಡಿಯಾಗ. ನಗರಸಭೆನಲ್ಲಿ ಬಿಲ್ ಕೊಡಿ ಇದಕ್ಕಂತ. ಏನಾದ್ರೂ ಅವ್ನ್ ಬಿಲ್ ಕೊಟ್ಟ ಅಂದ್ರೆ ಅವನ್ ಜೈಲ್ಗೆ ಹೋಗ್ತಾನೆ. ಆಯ್ತಾ? ಇನ್ನು ಕೊಡ್ಲಿಲ್ಲ, ರೆಡಿ ಮಾಡಿ ಇಟ್ಟವ್ರೆ, ಯಾವ್ದೋ ಒಬ್ಬ ಗುತ್ತಿಗೆದಾರನ ಮೇಲೆ ಮಾಡ್ಯವ್ರೆ. ಆಯ್ತಾ? ಹೊಡೆದಿದ್ದಕ್ಕೆ ಇಷ್ಟ ಆಗಿದೆ ಅಂತ. ಹೌದು, ಯಾವ್ದು ಕೊಟ್ಟಿದ್ದಾರೆ ಅಂತಲ್ಲ, ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು. ಕೊಡ್ತಾರೆ, ಅದ್ ಕೊಟ್ರೆ ಮನೆಗೆ ಹೋಗ್ತಾನೆ ಅನ್ನೋದನ್ನ ಕಮಿಷನರ್ಗೆ ಎಚ್ಚರಿಕೆ ಮಾಡ್ತೀನಿ. ಇಷ್ಟೆಲ್ಲ ಆದ್ಮೇಲೆ ನಮ್ದು ಲಾಸ್ಟ್ ನಮ್ಮ ಸೇವ್ ಯುನೈಟೆಡ್ ಫ್ರಂಟ್ ಮೂಲಕ ನಾವ್ ಇಡೋ ಕೋರಿಕೆ ಒಂದೇ, ಈ 116 ಕುಟುಂಬಗಳಿಗೆ ಈ 1 ತಿಂಗಳು 2 ತಿಂಗಳು ಒಂದು ದಾರಿ ತೋರಿಸ್ಬೇಕು. ಅವ್ರಿಗೆಲ್ಲ ಒಂದ್ ಕಡೆ ಅವ್ರು ಬದುಕೋದಕ್ಕೆ ಒಂದು ಅಂಗಡಿಗೆ ಮಾಡ್ಕೊಡ್ಬೇಕು. ಯಾಕೆಂದ್ರೆ ಅವ್ರನ್ನ ಬೀದಿಗೋಲ್ ಮಾಡ್ಬಿಟ್ರಿ, ಇದಂತೂ ಇವತ್ತಿಗೆ ನೆನ್ಗುದ್ದಿ ಬಿದ್ದೋಗುತ್ತೆ. ಇದು ಬಂದು ಆಗೋದಿಲ್ಲ ಕೆಲಸ. ಆಗ್ದಿರೋವರೆಗೂ ಅವ್ರ ಬಡಪಾಯಿಗಳೆಲ್ಲ ಹೋಗುದು. ಅವ್ರ ನಗರಸಭೆಗೇನು ರೆವಿನ್ಯೂ ಕಟ್ಟಿರ್ಲಿಲ್ವಾ? ಕಂದಾಯ ಕಟ್ಟಿರ್ಲಿಲ್ವಾ?
ಅವ್ರನ್ನ ಏಕಾಕಿ ಹೊರಗಡೆ ಕಟ್ಸಿ JCB ಎಲ್ಲ ಹೊಡೆದ್ರಲ್ಲ, ಈ ತುಗ್ಲಕ್ ಬರ್ತಾನೆ, ಕಾನೂನು ಕೈಮೀರಿ ಮಾಡಿರ್ತಾನೆ. ಆದ್ರಿಂದ 116 ಕುಟುಂಬಗಳಿಗೆ ಆದಷ್ಟು ಬೇಗನೆ ದಾರಿ ತೋರಿಸಿ ಅವ್ರು ಬದುಕೋದಕ್ಕೆ ಅಂಗಡಿಗಳು ಮಾಡ್ಕೊಡ್ಬೇಕು ಅನ್ನೋದು ಹೇಳಿ ಈ ನಗರಸಭೆ ಇದನ್ನ ಈ ಕಥೆನ ಇನ್ನು ಮೇಲೆ ಒಂದೊಂದಾಗಿ ಬರ್ತದೆ. ಯಾಕಂದ್ರೆ ಸುಮಾರು 2020ರಿಂದ 26ವರೆಗೂ ನಗರಸಭೆಗೆ ಕಮ್ಮಿ ಅಂದ್ರೆ 100ರಿಂದ 200 ಕೋಟಿಗಳು ಹಣ ಬಂದಿದೆ ಎಲ್ಲಾ ಗ್ರಾಂಟ್ಸ್ ತಗೊಂಡ್ರೆ. ಆ ಗ್ರಾಂಟ್ಸ್ ಗಳಲ್ಲಿ ಇವತ್ತು ಹೇಳ್ಬೇಕಾದ್ರೆ 80% ಇವತ್ತಿರುವ MLA ಆಗ್ಲಿ, ಇರುವ ಪೌರಾಯುಕ್ತರಾಗ್ಲಿ, ಇಲ್ಲ ಕಮಿಷನರ್ ಆಗ್ಲಿ, ಇವರೇ ಪೂಜೆಗಳು ಮಾಡಿ ಬಿಟ್ಟವ್ರೆ. ಆದ ಕಾರಣದಿಂದ ಮುಂದಿನ ದಿನಗಳಲ್ಲಿ ಇದು ಒಂದು ಸೀರಿಯಲ್ ತರ ಬರುತ್ತೆ. ಇನ್ನು ಇದು 3ನೇ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಹೋಗ್ತೀವಿ, ಲೋಕಾಯುಕ್ತಗೆ ಹೋಗ್ತೀವಿ, ಮಾನವ ಹಕ್ಕು ಆಯೋಗಕ್ಕೂ ಇದನ್ನೆಲ್ಲ ತಗೊಂಡೋಗಿ ಕೊಡ್ತೀವಿ. ಇಷ್ಟು ಹೇಳಿ ಮುಂದಕ್ಕೆ ನಮ್ಮ ಜ್ಯೋತಿ ಬಾಸ್ ಅವರು ಏನಿದೆ ಅನ್ನೋದನ್ನ ಹೇಳ್ತಾರೆ. ನಾವು ಯಾಕೆ ಲೆಟರ್ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ನಿಂತ್ಕೊಂಡವ್ರು ಯಾರು ಅವ್ರು ಹೇಳಿದ್ರು ನಾನ್ ಮಾಡ್ಕೊಡ್ತೀನಿ ನಿಮ್ಗೆ ಯಾಕೆ ಅಂತ ಹೇಳಿದ್ರು. ಅವ್ರ ಮಾತು ಬೆಲೆ ಕೊಟ್ಟು ನಿಂತರು. ಇದನ್ನ ನೀವು ಮಾಡ್ಲಿಲ್ವಲ್ಲ, ಅವ್ರಿಗೆ ಏನಾದ್ರು ಅಂತ ನೀವು ಕೇಳಲಿಲ್ವಲ್ಲ ಸರ್. ಅವ್ರು ಬೀದಿ ಪಾಲಾಗಿದ್ದಾರೆ. ಒಬ್ಬೊಬ್ರು ಬಂದು ಊರ್ ಬಿಟ್ಟು ಓಡೋಗ್ಬಿಟ್ಟವ್ರೆ. ಯಾಕಂದ್ರೆ ಅಲ್ಲಿ ಅಂಗಡಿ ಇಟ್ಕೊಂಡವನು ಡೈಲಿ ಕೂಲಿಗಾಗಿ ಫೈನಾನ್ಸ್ ತಗೊಳ್ತಾ ಇದ್ದ. ಬೆಳಗ್ಗೆ ತಗೊಂಡ್ರೆ ಸಾಯಂಕಾಲ ಕಟ್ಬೇಕು. ಆ ಪರಿಸ್ಥಿತಿಯಲ್ಲಿ ಅಂಗಡಿ ಇಟ್ಕೊಂಡಿದ್ದವನು. ಅವನಿಗೆ 1 ತಿಂಗಳು 2 ತಿಂಗಳು ಒಂದು ನೋಟಿಸ್ ಕೊಟ್ಬಿಟ್ಟಿದ್ರೆ ಅವನು ಏನೋ ಒಂದು ದಾರಿ ಉಳ್ಕೊಳ್ತಾ ಇದ್ದ. ಏಕಾಗಿ ಏನಿಲ್ಲ ಕೊಡೋದಲ್ಲ. ಹಂಗಾರ ಕುಟುಂಬಗಳ ಗತಿ ಏನು ಹೇಳಿ? ಇದಕ್ಕೆ ಯಾರು ಹೊಣೆಗಾರರು? ನಗರಸಭೆ ಹೊಣೆಗಾರರು. ಅವತ್ತಲ್ಲಿ ಮುಂದೆ ನಿಂತು ಮಾತಾಡಿದವರು ಇದನ್ನ ಸರಿಯಾದ ರೀತಿಯಲ್ಲಿ ಅವತ್ತೇ ಮಾಡ್ಬಿಟ್ಟಿದ್ರೆ ಸರೋಗಿರೋದು. ಸರಿ, ನೀವು ಇದನ್ನ ಕೇಳ್ತೀರಿ. ಈ ಅಧ್ಯಕ್ಷನಾಗಿ ಕೂತ್ಕೊಂಡಾಗ ಯಾರಿಗೆ ಊರ್ಗ್ ನಗರ ತಂದೆ ಅವನಿಗೆ ಇರ್ಬೇಕಾಗಿತ್ತು. ಎಲ್ಲಯ್ಯ ನೀನ್ ಸೈನ್ ಹಾಕಿಲ್ಲ ಅಂತ ಅವ್ನ್ ಕೇಳ್ಬೇಕಾಗಿತ್ತು, ಯಾಕೆ ಕೇಳಲಿಲ್ಲ? ಕರೆಕ್ಟ್ ನೀವ್ ಹೇಳುದು. ಅದೇ DC ಅದೇ ಒಳ್ಳಲ್ಲ ಅವಧಿ ಮುಗಿದೋದ ಮೇಲೆ 3 ತಿಂಗಳ ಕಾಲ ಇದ್ದಾಗ DC ಗಮನಕ್ಕೆ ಹೋದಾಗ DC ಪೌರಾಯುಕ್ತ ಸೈನ್ ಹಾಕಿದಾನೆ. ಅದು ಈ ಬುಕ್ ನಲ್ಲಿದೆ. ಇದನ್ನ ಕೂತ್ಕೊಂಡವ ಯಾರು? ಅಲ್ಲಿ ಅಧ್ಯಕ್ಷನಾಗಿ ಕೂತ್ಕೊಂಡವ ನೀನು ಸೈನ್ ಮಾಡಯ್ಯ ಅಂತ ಕೇಳ್ಬೇಕಾಗಿತ್ತು. ಸಭೆ ಕರೆಯೋದಾರು ಅಧ್ಯಕ್ಷ. ಮೀಟಿಂಗ್ ಇಟ್ಟಾಗ ಅದನ್ನ ಪಾಸ್ ಮಾಡೋದು ಯಾರು? ನಗರಸಭೆ ಸದಸ್ಯರು. ಪುರಿತಾ? ಅದೇನು ಬಂದು ಫೈನಾನ್ಷಿಯಲಿ ಬರುವಾಗ ಪೌರಾಯುಕ್ತರು ಬರ್ತಾರೆ. ಇಲ್ಲ ಹಂಗ್ ಬರಲ್ಲ. ಎಕ್ಸಿಕ್ಯೂಟಿವ್ ಮಾಡ್ತಾರೆ. ಆದ್ರೆ ಸಭೆ ಕರಿಬೇಕಾಗಿರೋದು ಯಾರು? ಸಭೆಗೆ ಹೇಳ್ತಾ ಇದ್ದ ಸಭೆ ಕರಿಯ ಅಂತ ಪೌರಾಯುಕ್ತರಿಗೆ ಆದೇಶ ಯಾರು ನೋಡ್ತಾರೆ? ಪೌರಾಯುಕ್ತ ಕಮಿಷನರ್ ಇವನ್ ಹೇಳ್ತಾನೆ, ಅಧ್ಯಕ್ಷ ಹೇಳ್ತಾನೆ. ಅಧ್ಯಕ್ಷ ಹೇಳಿದ್ಮೇಲೆ ಸಭೆ ಕರೀತಾರೆ. ಸಭೆಯಲ್ಲಿ ಸಬ್ಜೆಕ್ಟ್ ಬರ್ತವೆ. ಸಬ್ಜೆಕ್ಟ್ ಪಾಸ್ ಮಾಡಬೇಕು ಏನ್ ಬೇಕಾದ್ರೆ ಒಂದು ಸಭೆ ಮಾಡಿದಾಗ 2ನೇ ಸಭೆಯಲ್ಲಿ ತೀರ್ಮಾನ ಆಗ್ತದೆ. ತೀರ್ಮಾನ ಆದಾಗ ಸರ್ವಾನುಮತದಿಂದ ಎಷ್ಟು ಜನ ಕಳಿಸ್ಬೋದು ಅವ್ರು ತೀರ್ಮಾನ ಮಾಡ್ತಾರೆ. ಅಫಿಷಿಯಲ್ ಆಗಿ ಇಟ್ಕೊಂಡವ್ರೆ ನಗರಸಭೆಯಲ್ಲಿ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇದನ್ನ ಬಂದು ಇಷ್ಟಲ್ಲಿ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಆವತ್ತಿನ ದಿನ 2020ರಿಂದ ಯಾವ ಕಮಿಷನರ್ ಇದ್ದ 2020ರವರೆಗೂ ಎಲ್ಲರೂ ಹೋಗ್ತಾರೆ. ಅದ್ರ ಜೊತೆ ಕೌನ್ಸಿಲರು ಹೋಗ್ತಾರೆ, ಅದ್ರ ಜೊತೆಗೆ ಅಧ್ಯಕ್ಷನೂ ಹೋಗ್ತಾನೆ, ಎಲ್ಲರೂ ಹೋಗ್ತಾರೆ. ಇದರಲ್ಲಿ ಅಷ್ಟು ಒಂದು ಇದರಲ್ಲಿ ಫೋಕಸ್ ಮಾಡಿದ್ದಾರೆ. ನಿಯಮಗಳೆಲ್ಲ ಎಲ್ಲಾನೇ ಇದ್ರಲ್ಲಿ ಫೋಕಸ್ ಆಗಿದೆ. ಆದ್ರಿಂದ ಇದನ್ನ ಇನ್ನು ಮುಂದಕ್ಕೆ ತಗೊಂಡೋಗ್ತೀವಿ. ಇಷ್ಟಲ್ಲಿ ಬಿಡೋದಿಲ್ಲ. ಇವತ್ತಿಗೆ ಇಷ್ಟು ಸಾಕಿರ್ಲಿ. ಮುಂದಕ್ಕೆ ನಮ್ಮ ಜ್ಯೋತಿ ಬಾಸ್ ಅವ್ರು ಮಾತಾಡ್ತಾರೆ.